ಮುಂಗಾರು ಆಗಮನದ ಕಾರಣದಿಂದಾಗಿ ಉಡುಪಿ ಮತ್ತು ಶಿವಮೊಗ್ಗಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತ ಆಗುಂಬೆ ಘಾಟಿನಲ್ಲಿ ಸದ್ಯ ಘನ ವಾಹನಗಳಿಗೆ ನಿಷೇಧವನ್ನ ಹಾಕಲಾಗಿದೆ. ಯಾಕಂದ್ರೆ ಘನ ವಾಹನಗಳು ಸಂಚಾರ ಮಾಡೋದ್ರಿಂದ ಮಳೆಗಾಲದಲ್ಲಿ ಸಾಕಷ್ಟು ಅಪಾಯಗಳನ್ನು ಉಂಟು ಮಾಡುವ ಸಾಧ್ಯತೆಗಳಿದೆ ಅನ್ನುವಂತ ಕಾರಣಕ್ಕೆ ಘನ ವಾಹನಗಳಿಗೆ ನಿಷೇಧವನ್ನ ಮಾಡಿರುವಂತದ್ದು. ಪ್ರಮುಖ ಕಾರಣಗಳು ಅಂತ ಹೇಳಿದ್ರೆ ಬೃಹತ್ ಮರಗಳು ಉರುಳುವಂತದ್ದು, ಭೂಕುಸಿತ ಉಂಟಾಗುವಂತ ಸಮಸ್ಯೆಗಳು, ಇದರಿಂದ ಘಾಟ್ ಸಂಪೂರ್ಣವಾಗಿ ಬಂದ್ ಆಗುವಂತ ಭೀತಿಗಳು ಇರುವಂತದ್ದು, ಅಪಾಯಗಳು ಕೂಡ ಹೆಚ್ಚಾಗಿರೋ ಕಾರಣಕ್ಕೆ ಸದ್ಯ ಘನ ವಾಹನಗಳ ಸಂಚಾರಕ್ಕೆ ನಿರ್ಬಂಧವನ್ನ ವಿಧಿಸಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ 169A ಏನಿದೆ, ತೀರ್ಥಹಳ್ಳಿ ಮತ್ತು ಮಲ್ಪೆ ಒಂದು ರಸ್ತೆಯನ್ನ ಹಾದು ಹೋಗ್ತದೆ, ಆಗುಂಬೆಯ ಮೂಲಕ ಹಾದು ಹೋಗ್ತದೆ. ಹಾಗಾಗಿ ಸದ್ಯ ಬೇರೆ ಪರ್ಯಾಯ ಮಾರ್ಗಗಳನ್ನ ಕೂಡ ಸೂಚಿಸಲಾಗಿದೆ. ಯಾಕಂದ್ರೆ ಶಿವಮೊಗ್ಗಕ್ಕೆ ಇರ್ಬೋದು ಅಥವಾ ಚಿಕ್ಕಮಂಗ್ಳೂರಿಗೆ ತೆರಳುವಂತ ಬೇರೆ ಮಾರ್ಗಗಳನ್ನು ಒಂದಷ್ಟು ಸೂಚಿಸಲಾಗಿದೆ. ಯಾಕಂದ್ರೆ ಸಾಕಷ್ಟು ಕಿರಿದಾದ ರಸ್ತೆ ಇರೋದ್ರಿಂದ, ಆಗುಂಬೆಯಲ್ಲಿ ಸಾಕಷ್ಟು ಕಿರಿದಾದ ರಸ್ತೆ ಇರೋದ್ರಿಂದ ಬೇರೆ ಮಾರ್ಗವನ್ನು ಸೂಚಿಸಲಾಗಿದೆ. ಬಾಳೆಹೊನ್ನೂರು, ಮಾಗುಡಿ, ಕಳಸ, ಕುದುರೆಮುಖ, KS ಬಾರ್ಡರ್ ಮಾರ್ಗವಾಗಿ ಸಾಗಬಹುದು. ನರಸಿಂಹರಾಜಪುರದಿಂದ ಉಡುಪಿಯತ್ತ ಬರುವಂತಹ ವಾಹನಗಳಿಗೆ ಹೀಗೆ ಬೇರೆ ಬೇರೆ ಮಾರ್ಗಗಳನ್ನ ಸದ್ಯಕ್ಕೆ ಸೂಚಿಸಿರುವಂತದ್ದು. ಯಾಕಂದ್ರೆ ಮಳೆಗಾಲ ಕಲಿಯೋ ತನಕ ಈ ಮಾರ್ಗದಲ್ಲಿ ಯಾವುದೇ ಘನ ವಾಹನಗಳಿಗೆ ಸಂಚಾರ ಇರೋದಿಲ್ಲ. ಪ್ರತಿ ವರ್ಷ ಕೂಡ ಈ ರೀತಿಯ ಒಂದು ನಿರ್ಬಂಧ ಇರುವಂತದ್ದು. ಹಾಗಾಗಿ ಈ ವರ್ಷನೂ ಕೂಡ ಸದ್ಯ ಮಳೆ ಕಡಿಮೆ ಇದ್ರೂ ಕೂಡ ಸದ್ಯ ನಿರ್ಬಂಧವನ್ನು ವಿಧಿಸಲಾಗಿದೆ. ಒಟ್ಟಿನಲ್ಲಿ ಒಂದು ಕಡೆಯಿಂದ ಸುರಂಗ ಆಗ್ಬೇಕು ಅನ್ನುವಂತ ಬೇಡಿಕೆಗಳು ಇರುವಂತದ್ದು, ಅದಕ್ಕೆ ವಿರೋಧಗಳು ಕೂಡ ಇರುವಂತದ್ದು. ಯಾಕಂದ್ರೆ ಸುರಂಗ ಆದ್ರೆ ಈ ರೀತಿಯ ಒಂದು ಸಮಸ್ಯೆ ಕೂಡ ಬಗೆಹರಿಯುತ್ತದೆ ಅನ್ನುವಂಥದ್ದು. ಯಾಕಂದ್ರೆ ಈ ರೀತಿಯ ನಿರ್ಬಂಧಗಳು ಹಾಕೋದು ಕೂಡ ತಪ್ಪುತ್ತದೆ ಅನ್ನುವಂತ ಒಂದು ವಾದ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಸದ್ಯ ಒಂದಷ್ಟು ಭೂಕುಸಿತದ ಭೀತಿಗಳು ಇರಬಹುದು ಅಥವಾ ಬೃಹತ್ ಮರಗಳು ಉರುಳುವಂತ ಭೀತಿಗಳಿರುವ ಕಾರಣಕ್ಕೆ ನಿರ್ಬಂಧನ ವಿಧಿಸಲಾಗಿದೆ. ಅದೇ ಸದ್ಯ ದ್ವಿಚಕ್ರ ವಾಹನಗಳು ಅಥವಾ ಕಾರು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಒಟ್ಟಿನಲ್ಲಿ ಘನ ವಾಹನಗಳು ಬೇರೆ ಬೇರೆ ಸರಕು ಸಾಮಗ್ರಿಗಳನ್ನ ಸಾಗಿಸುವಂತವರು ಅನ್ಯ ಮಾರ್ಗವನ್ನ ಅನುಸರಿಸುವ ಅಗತ್ಯ ಸದ್ಯಕ್ಕೆ ಇರುವಂತದ್ದು. ಒಟ್ಟಿನಲ್ಲಿ ಈ ಬಾರಿಯ ಮಳೆಗಾಲ ಒಂದಷ್ಟು ಮಳೆಯನ್ನ ಕಡಿಮೆ ತಂದ್ರೂ ಕೂಡ ಸದ್ಯಕ್ಕೆ ಆಗುಂಬೆ ಘಾಟಿಯಲ್ಲಿ ಘನ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಹಾಗಾಗಿ ಶಿವಮೊಗ್ಗ ಮತ್ತು ಉಡುಪಿಯನ್ನ ಸಂಚರಿಸುವವರು ಅನ್ಯ ಮಾರ್ಗದಲ್ಲಿ